ವೆಲ್ಕಮ್ ಟು ದೀಪಾ ಗೌಡ ಯೂಟ್ಯೂಬ್ ಚಾನಲ್. ನಾನೇನು ಮಾಡ್ತಿರೋದು ಅಂದರೆ ಪೊಟೊಟೊ ಮ್ಯಾಗಿ ಬೋಲ್ಸ್. ಬೇಕಾಗಿರೋ ಸಾಮಗ್ರಿಗಳು: ಪೊಟೊಟೊ, ಕೊರಿಯಾಂಡರ್, ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಜೀರಾ. ನೆಕ್ಸ್ಟ್ 5 ರೂಪೀಸ್ದು ಇಪಿ ನೂಡಲ್ಸ್ ಬರುತ್ತಲ್ಲ, ಅದು ನಾನು 2 ಪ್ಯಾಕೆಟ್ ತರಿಸ್ಕೊಂಡು ಈ ಥರ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ವಿತ್ ಪೌಡರ್ ಮಸಾಲೆ ಏನು ಬರುತ್ತೆ ಅದನ್ನು ಕೂಡ ಅದ್ರ ಜೊತೆ ಒಳಗಡೆ ಹಾಕಿಕ್ಕಿದ್ದೀನಿ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಕೈಯಲ್ಲಿ ನಾದ್ಕೊಬೇಕು. ದೊಡ್ಡವರಿಗಾದರೆ ನಾದ್ಕೊಬೋದು, ಸಣ್ಣ ಮಕ್ಳಿಗಾದರೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಸೊ ನಮ್ಮ ಮನೇಲಿ ಪಾಪು ಇದೆ, ಸೊ ನಾನು ಮಿಕ್ಸಿಲಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಹಾಗೆ ನಾದ್ಕೊಳ್ಳೋಕ್ಕಾಗಲ್ಲ, ಅವನಿಗೆ ಕೊಟ್ಟರೆ ಹಾಗೆ ತಿನ್ನಲ್ಲ, ಬಿಡ್ತಾನೆ. ಸೊ ಇದನ್ನು ಹಾಗೆ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ನಾದ್ಕೊತೀನಿ ಅಷ್ಟೇ. ನಮಗಾದರೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡೇ ಮಾಡ್ಕೊಬೋದು. ಇವಾಗ ಚಪಾತಿ ನಾವು ಯಾವ ಥರ ನಾದ್ಕೊತೀವಿ ಆ ಥರ ನಾದ್ಕೊಬೇಕಾಗುತ್ತೆ ಅಷ್ಟೇ. ಚೆನ್ನಾಗಿ ನಾದ್ಕೊಂಬಿಟ್ಟು ಈ ಥರ ಸೈಡಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಇವಾಗ ಅದೇನಿದೆ ಪ್ಲೇಟಲ್ಲಿ ಮ್ಯಾಗಿನ ಇಟ್ಕೊಂಡಿದ್ನಲ್ಲ, ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಎಲ್ಲ ಕಡೆ ಹರಳಬೇಕು. ಅದನ್ನು ಸ್ವಲ್ಪನೂ ಉಳಿಸ್ದಂಗೆ ಎಲ್ಲ ಕಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜ ಅಂತಿದ್ದೀನಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಸಾಕು, ಆವಾಗ ನೀವೇ ಹೇಳ್ತೀರ ಚೆನ್ನಾಗಿದೆಯೋ ಇಲ್ವೋ ಅಂತ. ನೀವು ಟೇಸ್ಟ್ ಮಾಡಿ ತಿಂದ್ಬಿಟ್ಟು ಬಂದು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ನಿಮಗೂ. ಅವಾಗ ಒಂದು ಐಡಿಯಾ ಸಿಗುತ್ತೆ. ಸೀರಿಯಸ್ಲಿ ಇಷ್ಟಪಟ್ಟೆ ತಿನ್ಬೋದು ಇದನ್ನು. ಸ್ನ್ಯಾಕ್ಸ್ ಅಂತಂದರೆ ಆರಾಮಾಗಿ ಮ್ಯಾಗಿ ಮತ್ತು ಎರಡೇ ಆಲೂಗಡ್ಡೆಯಿಂದ ಮಾಡಿರೋ ವಿಧಾನ ಇದು ಅಷ್ಟೇ, ಬೇರೆ ಏನೂ ಇಲ್ಲ. ಮನೇಲಿರೋ ಐಟಮ್ಸ್ನ ಹಾಕ್ಬಿಟ್ಟು ಮಾಡಿರೋದು. ಸುಮ್ಮನೆ ಚಿಕ್ಕ ಮಕ್ಕಳಿಗೆ ಚಿಪ್ಸು ಅದು ಇದು ಕೊಡಿಸೋ ಬದಲು ಈ ಥರ ಮಾಡಿ ಕೊಡಿ. ಹೆಲ್ತಿಯಾಗೂ ಇರ್ತಾರೆ, ಚೆನ್ನಾಗೂ ತಿಂತಾರೆ, ಟೇಸ್ಟ್ ಕೂಡ ಇರುತ್ತೆ. ಸೊ ಈಗ ಉಂಡೆ ಮಾಡಿಕೊಂಡು ನಾನು ಈಗ ಇಟ್ಕೊಂಡಿದ್ದೀನಿ. ಇದನ್ನು ಆಯಿಲಲ್ಲಿ ಹಾಕ್ಕೋಬೇಕು. ಸೊ ಸ್ಲೋ ಮಾಡಿಕೊಂಡೇ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಸ್ಪೀಡಾಗಿ ಮಾಡಿಕೊಂಡ್ರೆ ಸಿದ್ಬಿಡುತ್ತೆ. ಸೊ ಇದನ್ನು ಸ್ಲೋವಲ್ಲೇ ಮಾಡ್ಕೊಳ್ಳಿ ಫ್ರೈನ. ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡೋಣ. ನಾನು ಮಾಡ್ಕೊಂಡಿರೋದು ಎರಡೇ ಆಲೂಗಡ್ಡೆಯಲ್ಲಿ. ಸೊ ನನಗೆ ಒಂದು ಪ್ಲೇಟಲ್ಲಿ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು 10-15 ಪೀಸ್ ಆಯಿತು. ಸೊ ನಾವು ಒಂದು 3-4 ಪೊಟೊಟೋಸಲ್ಲಿ ಮಾಡಿಕೊಂಡ್ರೆ ಸೀರಿಯಸ್ಲಿ ಒಂದು ಪ್ಲೇಟಲ್ಲಿ ಅರ್ಧ ಪ್ಲೇಟ್ ಆಗೇ ಆಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಮ್ಯಾಗಿ ಮತ್ತು ಪೊಟೊಟೊ ಇದೆರಡಿದ್ರೆ ಸಾಕು. ಮೇಯ್ನಾಗಿ ಆರಾಮಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಕೊಬೋದು. ಇದನ್ನು ಫ್ರೈ ಆಗಿದ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು, ಸೊ ಅದು ಏನಿದೆ ಅದು ಮ್ಯಾಗಿ ಮಸಾಲೆ ಅದ್ರ ಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನಾನು ಟೇಸ್ಟ್ ಕೂಡ ನಿಮಗೆ ಹೇಳಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ವೀಡಿಯೋಸ್ ಕೂಡ ನಾನು ಹಾಕ್ತೀನಿ. ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ಸ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ಇದು ಆಯಿಲಲ್ಲಿ ಫ್ರೈ ಆಗಿದೆ, ಸಾಕು ಇಷ್ಟು. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದೇನಂದರೆ ಅದು ಮ್ಯಾಗಿದು ಮಸಾಲ ಬರುತ್ತಲ್ಲ, ಅದ್ರ ಮೇಲೆ ನಾನು ಉದುರಿಸ್ತಾ ಇದ್ದೀನಿ. ನೆಕ್ಸ್ಟು ಅಲ್ಲಿ ನಾನು ಟೊಮೆಟೊ ಕೆಚಪ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸರ್ವ್ ಮಾಡ್ತೀನಿ, ನೋಡಿ ಯಾವ ಥರ ಟೇಸ್ಟ್ ಇದೆ ಅಂತ. ನೀವೇ ರಿಸಲ್ಟ್ ನೋಡಿ. ಆಕಾಶ್, ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಯಾವಾಗ ಮಾಡಿದೆ? ಹೇಗಿದೆ? ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? 5 ರೂಪೀಸ್ದು ಮ್ಯಾಗಿ, 2 ಪೊಟೊಟೊ. ನೆಕ್ಸ್ಟ್ ರೆಸಿಪಿ ಈ ಥರ ಯಾವಾಗ ಮಾಡ್ತೀಯಾ? ನೋಡೋಣ, ಯಾವುದಾಗುತ್ತೆ ಅದು ಮಾಡ್ಕೊಡ್ತೀನಿ. ಚೆನ್ನಾಗಿದೆಯಾ? ನಿಜ ಹೇಳು. ಸೂಪರ್ ಆಗಿದೆ. ಓಕೆ ಗಾಯ್ಸ್, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ನೋಡ್ಕೊಂಬಿಡಿ ಒಂದ್ಸಲಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಬಾಯ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಎವ್ರಿವಾನ್.